ನಾವು ಅದೇ ಕೊಡ್ಬೇಕು ಮಾರಮ್ಮನಿಗೆ. ದೇಹ ಮನ್ಸು ಮಾರಮ್ಮ ದೇವಸ್ಥಾನಕ್ಕೆ ಹೋದ್ರೆ ಎರಡು ಒಂದ್ ಕಡೆ ಇರ್ಬೇಕು. ಮನೆ ಹೊರಟಾಗ ಮಾರಮ್ಮ ಮಾರಮ್ಮ ಅಂತ ಹೋಗ್ಬಿಟ್ಟು ಒಳಗೆ ನಿಂತ್ಕೊಂಡು ಮಾರಮ್ಮ ಮಾರಮ್ಮ ಅಂದ್ಬಿಟ್ಟು ಮಹಾಮಂಗಳಾರತಿ ಆಗುವಾಗ ಕೈ ಮುಗಿದು ಕಣ್ಣು ಮುಚ್ಚಿದ ತಕ್ಷಣ ಏನು ಜ್ಞಾಪನ ಬರ್ತದೆ? ಹೊರಗಡೆ 1,500 ರೂಪಾಯಿ ಚಪ್ಪಲಿ ಬಿಟ್ಟು ಯಾರ ಇಟ್ಕೊಂಡದ್ರು ಅನ್ಸ್ಬಿಡ್ತದೆ. ದೇಹ ದೇವಸ್ಥಾನದೊಳಗದೆ, ಮನಸ್ಸು ಚಪ್ಪಲಿ ಕಾಯಕ್ಕೆ ನಿಂತದೆ. ಅದಕ್ಕೆ ದೇಹ ಮತ್ತು ಮನಸ್ಸು ಎರಡೂ ಒಂದಾದ್ರೆ ಭಕ್ತಿ. ದೇಹ ಮನಸ್ಸು ಬೇರೆ ಬೇರೆ ಆಗ್ಬಿಟ್ರೆ ಭಕ್ತಿ ಅಲ್ಲ ಅದು. ಇವತ್ತು ನೀವು ಗುಡಿ ಕಟ್ಟಿದ್ರಿ, ಚಂದದ ಗುಡಿ ಕಟ್ಟಿದ್ರಿ, ಸಂತೋಷ ಯಾರಿಗೆ? ನಿಮಗೇನೆ. ಎಷ್ಟು ಚೆನ್ನಾಗದಲ್ವ ದೇವಸ್ಥಾನ, ಎಷ್ಟು ಚೆನ್ನಾಗದಲ್ವ ಅಮ್ಮ ಅಲಂಕಾರ, ಊಟ ಎಷ್ಟು ಚೆನ್ನಾಗದಲ್ವ, ನಮಗೆ ಸಂತೋಷ ರೀ. ಮಾರಮ್ಮಂಗೆ ಸಂತೋಷ ಅದಲ್ಲ. ನಾನು ಉರುಳು ಸೇವೆ ಮಾಡ್ತೀನಿ, ಕೈ ಮುಗೀತೀನಿ. ದೇವರು ಕೈ ಮುಗಿದು ಪದ್ಧತಿ. ದೇವಸ್ಥಾನಕ್ಕೆ ಹೋದಾಗ ಕಾಲು ತೊಳೆದು ಒಳಕ್ಕೆ ಹೋಗಿ ಅಡ್ಬಿದ್ದು ಕುಂಕುಮ ಹಚ್ಕೊಂಡು ಕೆನ್ನೆ ಹೆಂಗೆ ಬಡ್ಕೋಬೇಕು. ಕಾರಣ ಏನು ಗೊತ್ತಾ? ಕೆನ್ನೆ ಯಾಕೆ ಹೆಂಗೆ ಬಡ್ಕೋಬೇಕು? ತಪ್ಪು ಮಾಡಿದ್ರೆ ಕ್ಷಮಿಸೋ ಅಂತ. ಈಗ ಅದನ್ನೂ ಚೇಂಜ್ ಮಾಡಿಬಿಟ್ಟವ್ರೆ. ನೋಡಿದ್ದೀರಾ? ಸ್ಕೂಟ್ರಲ್ಲಿ ಹಿಂಗೆ ಒಯ್ತಿರ್ತಾರೆ, ದೇವಸ್ಥಾನ ಕಂಡ್ರೆ ಸಾಕು ಕಿಸ್ಸು ಹಿಡ್ಕೋಬೋದು, ಕಷ್ಟ ಆದ್ರೆ ಬಿಡ್ಬೋದು. ಮಾರಮ್ಮಗೂ ಕಿಸ್ಸು, ಬೋರಪ್ಪಂಗೂ ಕಿಸ್ಸು, ಬಸವೇಶ್ವರಂಗೂ ಕಿಸ್ಸು. ನೋಡಿ, ನಿಂತ್ಕೋಕ್ ಪುಡ್ಸತ್ತಿಲ್ಲ ಕಣ್ರಿ. ಊರ್ ದೇವಸ್ಥಾನ ಕೈ ಮುಗಿ ಪುಡ್ಸತ್ತಿಲ್ಲ, ತಿರಿಕಂಡು ನೋಡೋದಿಲ್ಲ. ಕೆಲವರು ದೇವಸ್ಥಾನ ಕಡೆ ತಿರುಗೋದಿಲ್ಲ. ಅವ್ರು ಯಾವಾಗ ನೆನಕತ್ತಾರೆ ಗೊತ್ತಾ? ದೇವ್ರನ್ನ, ಮಾರಮ್ಮನ್ನ ಅಪೋಲೋ ಆಸ್ಪತ್ರೆಗೆ ಅಡ್ಮಿಂಟ್ ಆದಾಗ, ಮೂಗು ಬಾಯಿಗೆಲ್ಲ ಪೈಪ್ ಹಾಕ್ದಾಗ, ಮೂಗು ಪೈಪ್ ಒಳಕ್ಕೆ ಹೋಗದೆ ಹೋದಾಗ, ಡಾಕ್ಟ್ರು ತಳ್ಳುವಾಗ, ಉರಿ ತಡಿಕೆ ಆಗದೆ ಹೋದಾಗ, ಮಾರಮ್ಮ ಎಲ್ಲಿದ್ದೀಯಮ್ಮ? ಮಾರಮ್ಮ ಅಂತಾಳೆ. ಕಳ್ಳನ ಮಗನ ಇಲ್ಲೇ ಹೋಯ್ತಿದ್ದಲ್ಲಪ್ಪ ದಿನ. ಒಂದಿನಾರು ಸ್ಕೂಟ್ರ್ ನಿಲ್ಸ್ಬಿಟ್ಟು ಕೈ ಮುಗ್ದಪ್ಪ. ದೇವಸ್ಥಾನ ಕಟ್ತೀವಿ ದುಡ್ಡು ಕೊಡು ಅಂದ್ರೆ ನಾಟಕ ಆಡಾಕ್ಬಿಟ್ಟಲ್ಲಪ್ಪ. ಈಗ ಮಾರಮ್ಮ ಎಲ್ಲಿದ್ಯಾ ಅಂತೀಯಪ್ಪ? ನಾನು ಇಲ್ಲೇ ಇವನಿ ಮುಖಂದೂರು ಹಸಳ್ಳಿಲ್ಲ ಇವನ್ ಕಣಪ್ಪ, ನಿನ್ ಪಕ್ಕದಲ್ಲಿ ನರ್ಸಮ್ಮೋಳದೇನು ನೋಡ್ಕಪ್ಪ ಅಂತ. ಸಂಕಟ ಬಂದಾಗ ಏನ್ರಿ ದೇವರು? ನೀ ಕೊಟ್ಟು ಭಾಗ್ಯ ಅಣ್ಣ, ಏನಣ್ಣ ಮನೆ ಸಖತ ಕಟ್ಟಿದ್ಯಾ ಅಂತಾರೆ. ನಾ ಮನೆ ಕಟ್ಸಿರಂಗ ಅಂತಾರೆ, ಮನೆ ಮಾತ್ರ ಸೂಪರ್ ಅಂತಾರೆ. ಏನನ್ಬೇಕು ಗೊತ್ತಾ? ಏನಬ್ಬಾಪ ಆ ಭಗವಂತ ಕೊಟ್ಟ ಅನ್ಬೇಕು, ಹಂಗನ್ನಲ್ಲ. ಕಟ್ತೆ ಕಣಪ್ಪ, 35ಕ್ಕೆ ಆಗೋಯ್ತದೆ ಅನ್ಕಂಡೆ, ಹಂಗೂ 40 ಆಯ್ತು. ನಮ್ಮೂರವ್ರಿಗೆಲ್ಲ ಹೊಟ್ಟೆ ಕಿಚ್ಚೋದು. ಏನಣ್ಣ ಮನೆ ಮುಂಚೆ ಕಾರು ಅಂದ್ರೆ, ಆಗ್ಲೂ ಮಾರಮ್ಮ ಕೊಟ್ಲು ಅನ್ಲಿಲ್ಲ. ತಂದ ಮಗ 18 ಲಕ್ಷ. ನಮ್ಮ ಅಣ್ಣ ತಮ್ಮದ್ರಿ ಕಣ್ಣು ಸರಿ ಇಲ್ಲ, ಅದಕ್ಕೆ ಟಾರ್ಪಲ್ ಮುಚ್ಚಿ ನಿಲ್ಸಿವನೇ ಅನ್ನೋದು. ಏನಣ್ಣ ಈ ವಯಸ್ಸಲ್ಲಿ ಕುತ್ಗಲ್ ಚೈನು ಅಂದ್ರೆ, ಆಗ್ಲೂ ಮಾರಮ್ಮ ಕೊಟ್ಲು ಅನ್ಲಿಲ್ಲ. ಮೊಮ್ಮಗಳು ಮದುವೆ ಮಗಳು ಮಾಡಿಸ್ಕೊಟ್ಲು ಅಂದ. ಮಗ ಉದ್ಧಾರ ಮಾಡ್ತಾನೆ ಅಂತ ತಿಳ್ಕೊಬಿಟ್ಟವನು. ಅವನು ಮೊಬೈಲಲ್ಲಿ ರಮ್ಮಿ ಆಡ್ತಾವನೆ ಅಂತ ಗೊತ್ತಿಲ್ಲ ಅವನಿಗೆ. ಮನೆ ಕುಡಿಸ್ಬಿಟ್ಟ ಅವನ ಮನೆ ಕೈನ. ಮನೆ ಸೆಲೆಗ್ರಿಮೆಂಟ್ ಆಯಿತು, ಕಾರು ಫೈನಾನ್ಸ್ ಎಳ್ಕೊಂಡು ಹೋದ್ರು, ಕತ್ತಲ್ಲಿ ಚೈನ್ ಹೋಗಿ ಬ್ಯಾಂಕ್ ಸೇರ್ಕತ್ತು. ಯಾರೋ ಕೇಳಿದ್ರು, ಅಣ್ಣ ಏನಣ್ಣ ಹಿಂಗಾಗ್ಬಿಟ್ಟೆ ಅಂದ್ರು. ಏನು ಮಾಡ್ತೀಯಪ್ಪ, ಮಾರಮ್ಮನ ಕಣ್ಣಿಲ್ಲ ಅಂತ. ನಾವಾಗ ಮನೆ ಕಟ್ತವ್ರು ಯಾರು ಅಂದ್ರು ನಾನು ಅಂದ, ಕಾರ್ ತಂದವ್ರ ಮಗ ಅಂದ, ಆಭರಣ ಮಾಡಿಸಿದ ಮಗಳು ಅಂದ. ಯಾಕೆ ಹಿಂಗಾಯ್ತು ಅಂದ್ರೆ ಮಾರಮ್ಮನ ಕಣ್ಣಿಲ್ಲ ಅಂದ. ಸಂಪಾದನೆ ಸ್ವಯಾರ್ಜಿತ, ಎಲ್ಲ ಲಾಸ್ ಆದ್ದೆಲ್ಲ ಮಾರಮ್ಮಂಗೆ ಅರ್ಪಿತ. ಇದಾಗಬಾರ್ದು, ಇದಾಗಬಾರ್ದು. ಕೊಟ್ಟೋಳು ನೀನೇ ತಾಯಿ ಅನ್ಬೇಕು. ಈ ಸಂತೋಷ 100 ಜನರಿಗೆ ಬೆಳೆಗೆ ಬೆಲೆ ಇಲ್ಲ, ನನ್ನ ಬೆಳೆಗೆ ಬೆಲೆ ಬತ್ತು ಅಂದ್ರೆ ಆ ತಾಯಿ ದೃಷ್ಟಿ ನನ್ನ ಮೇಲದೆ ಅಂತ ಅರ್ಥ. ಎಷ್ಟು ಮಕ್ಕಳು ಹಾಳಾಯ್ತಾವೆ, ನಮ್ಮ ಹುಡುಗ ಪರವಾಗಿಲ್ಲ, ಚಪ್ಪಲಿಗಾಲಿ ಚುಚ್ಚ ಕೂತವನೆ ಅಂದ್ರೆ ಮಾರಮ್ಮನ ಕೃಪೆ ಅಂತ. ಚುಚ್ಚು ಅದೇನು ನೋಡು, ನಾನು ಎದುರ್ಕೊಬಿಟ್ಟು ನನ್ನ ಕೈ ಚಪ್ಪಲಿ ಹಿಡ್ಕೊಂಡು ನಿಂತು ಕೂತಿದ್ದೀನಿ. ಆಯ್ತು ಮೆಟ್ಕೋ, ಯಾವ್ದು ಗಾಚಾರ ಬಾಪ. ಮೊನ್ನೆ ಹಿಂಗೆ ಆಡ್ತಾನೆ ಅವನು ನಮ್ಮನಹಳ್ಳಿಲಿ. ಅವನು ಯಾರು ಇಷ್ಟು ಅಪ್ಪ ದಡಿ ಒತ್ಕೊಬತ್ತ ಅವನು ಅಲ್ಲಿಂದ. ನಂಗೆ ಭಯ ಶುರುವಾಗೋಯ್ತು, ಹೊಡೆದು ಬಿಡ್ತಾನೆ. ಅಣ್ಣ ಲಾಸ್ಟು, ಇದೇ ಲಾಸ್ಟು ಅಂದೆ. ಇಲ್ಲ ಮಗ ನೀನು ಆಡಪ್ಪ, ನಿಂದೇನು ತಪ್ಪಿಲ್ಲ, ಆಡು. ನಿಂಗೆ ಕರ್ಕ ಬಂದ್ರು ಬಡ್ಡಿ ಅದನ್ನು ತೋರಿಸ್ ಮೊದಲು ಅಂದ ಅವನು. ಯಾರು ಹೊಡ್ತಾರೋ ಯಾರು ಗೊತ್ತು, ಎಲ್ಲಾರು ಹೊಡೆಯಲ್ವಾ? ಏನಾಯ್ತು ಚಪ್ಪಲಿ ಕಿತ್ತೋಯ್ತಾ? ಕಡಿಮೆ ನೋಡಿ. ಅದಕ್ಕೆ ಸಂತೋಷ, ಆನಂದ,
ನೆಮ್ಮದಿ. ಈ ಮೂರು ಶ್ರೀಮಂತಿಗೆ, ಇವು ಮೂರು ನಮ್ಮ ಜೊತೆಲಿ ಇರ್ಬೇಕ್ರಿ. ಸಾಲ ಅವ್ರು ತೀರ್ಸ್ಕೊಂತಾರೆ. 8 ವರ್ಷ ಅವ್ರ ಕೋಟಿ ಇಟ್ಟವನು ಎದೆ ಗುಂಡಿಡ್ಕ ಸತ್ತವನು ಮೊನ್ನೆ ಒಬ್ಬ. 8 ವರ್ಷ ಕೋಟಿ ಇತ್ತಂತೆ, ಮತ್ತೇನಿರ್ಲಿಲ್ಲ ಅಲ್ಲಿ. ನೆಮ್ಮದಿ ಇಲ್ಲ, ಸಂತೋಷ ಇಲ್ಲ, ಆನಂದ ಇಲ್ಲ. ಈಗ 8 ವರ್ಷ ಕೋಟಿ ಅದೇ ಮಲ್ಲಿಗೆ ದುಡ್ಡಿಂದ ಉಳಿಬೋದಾ? ಇಲ್ವಲ್ಲ. ಮತ್ತೆ ಓದ್ನಲ್ಲ ರಾಯ್ 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 ರೈಟ್ ಹೇಳ್ಬಿಟ್ಟು ಅದಕ್ಕೆ ನೆಮ್ಮದಿ ಕೊಡೋಣ. ಎಲ್ರಿಗೂ ಒಳ್ಳೇದಾಗ್ಲಿ. ಯಾರಿಗೆ ಒಲಿದೆಯ ಲಿಂಗಯ್ಯ ಕೈಲಾಯ ಕೊಲಿದೆಯ ಸ್ವಾಮಿ ಭಕ್ತರಿಗೊಲಿದೆಯ. ಯಾರಿಗೆ ಒಲಿದೆಯ ಲಿಂಗಯ್ಯ ಕೈಲಾಯ ಕೊಲಿದೆಯ ಸ್ವಾಮಿ ಭಕ್ತರಿಗೊಲಿದೆಯ. ಒಪ್ಪಣಪುರದ ಒಡೆಯನೆ ನೀನು, ಒಪ್ಪಣಪುರದ ಒಡೆಯನೆ ನೀನು ಕಡ್ಡಾಯ ಕೊಲಿದೆಯ. ಯಾರಿಗೆ ಒಲಿದೆಯ ಲಿಂಗಯ್ಯ ಕಡ್ಡಾಯ ಕೊಲಿದೆಯ ಸ್ವಾಮಿ ಭಕ್ತರಿಗೊಲಿದೆಯ. ಚಿಕ್ಕಲ್ಲೂರಲ್ಲಿ ಏನಯ್ಯ ವೈಭೋಗ, ಚಿಕ್ಕಲ್ಲೂರಲ್ಲಿ ಏನಯ್ಯ ವೈಭೋಗ. ಧೂಪಾದ ಮಂಜು ಕವಿದ ಸಾಮಾನ್ಯ ಗಮಲು ಕವಿಸಾವೋ. ಹುಣ್ಣಿಮೆ ರಾತ್ರಿಲಿ ಚಂದ್ರನ ಬೆಳಕಲ್ಲಿ, ಹುಣ್ಣಿಮೆ ರಾತ್ರಿಲಿ ಚಂದ್ರನ ಬೆಳಕಲ್ಲಿ ಚಂದ್ರಮಂಡಲ ಉರಿದಾವೋ. ವರುಸೆಯಲ್ಲವುಗೆ ಎಂದು ಕೂಗ್ಯಾರೋ. ಯಾರಿಗೆ ಒಲಿದೆಯ ಲಿಂಗಯ್ಯ ಕಡ್ಡಾಯ ಕೊಲಿದೆಯ ಸ್ವಾಮಿ ಭಕ್ತರಿಗೊಲಿದೆಯ. ಕಪ್ಪಡಿಯ ಕ್ಷೇತ್ರದ ರಾಜಪ್ಪಾಜಿ ಬರುವಾಗ, ಕಪ್ಪಡಿಯ ಕ್ಷೇತ್ರದ ರಾಜಪ್ಪಾಜಿ ಬರುವಾಗ ಸ್ವಾಮಿಯ ಸೇವೆಗೆ ನೆರವಾಗೆ ಎಂದು ಬಾಳೆಯೆಲ್ಲ ಬಾಜಾವೋ. ಆನೆಯ ಮೇಲೆ ಅಮ್ಮಯ್ಯ ಬರುವಾಗ, ಆನೆಯ ಮೇಲೆ ಅಮ್ಮಯ್ಯ ಬರುವಾಗ ನೀಲಗರ ಜಗ ಸತ್ತು ನುಡಿಸಾವೋ. ವರುಸೆಯಲ್ಲವುಗೆ ಎಂದು ಕೂಗ್ಯಾರೋ. ಯಾರಿಗೆ ಒಲಿದೆಯ ಲಿಂಗಯ್ಯ ಕಡ್ಡಾಯ ಕೊಲಿದೆಯ ಸ್ವಾಮಿ ಭಕ್ತರಿಗೊಲಿದೆಯ. ಪಲ್ಲಕ್ಕಿ ಮೇಲೆ ಪರಂಜ್ಯೋತಿ ಬರುವಾಗ, ಪಲ್ಲಕ್ಕಿ ಮೇಲೆ ಪರಂಜ್ಯೋತಿ ಬರುವಾಗ
ಕಂದಾಯಕ್ಕೊಲಿದೆಯ ಸ್ವಾಮಿ ಭಕ್ತರಿಗೊಲಿದೆಯ ಒಪ್ಪಣ್ಣಪುರದ ಒಡೆಯನೆ ನೀನು ಒಪ್ಪಣ್ಣಪುರದ ಒಡೆಯನೆ ನೀನು ಕಂದಾಯಕ್ಕೊಲಿದೆಯ ಯಾರಿಗೆ ಒಲಿದೆಯ ಕಂದಾಯಕ್ಕೊಲಿದೆಯ ಸ್ವಾಮಿ ಭಕ್ತರಿಗೊಲಿದೆಯ ಯಾರಿಗೆ ಒಲಿದೆಯ ಲಿಂಗಯ್ಯ? ಕಂದಾಯಕ್ಕೆ ಒಲಿದೆಯ, ಭಕ್ತರಿಗೆ ಒಲಿದೆಯ? ನೋಡಿ, ಯಾರಿಗೂ ಒಲಿತೀಯ ನೀನು ಅಂತ ಸಿದ್ದಪ್ಪಾಜಿ ಕೇಳಿದ್ರಂತೆ. ಕಂದಾಯ ಅಂದ್ರೆ ಅವನು ಹೊತ್ಕೊಳ್ಳುವಂತ ಬಿರುದು. ಪೂಜೆಗೊಲಿತೀಯ, ಜಾಗಟೆಗೊಲಿತೀಯ, ಗಂಟೆಗೊಲಿತೀಯ ಅಂದ್ರೆ ಸಿದ್ದಪ್ಪಾಜಿ ಹೇಳಿದಂತೆ ಭಕ್ತಿಗೊಲಿತೀನಿ ಅಂತ. ನಾವು ಅದೇ ಕೊಡ್ಬೇಕು ಬಾರಮ್ಮನಿಗೆ. ಈ ವೇದಿಕೆ ಕೊಟ್ಟು ಶಿವಾರ ಉಮೇಶ್ ಕರೆಸಿ ಈ ಸುಂದರ ಕಾರ್ಯಕ್ರಮ ನೀಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಮುಕುಂದೂರು ಸಳ್ಳಿಯ ಸಮಸ್ತ ಯುವ ಬಂಧುಗಳು, ಗ್ರಾಮಸ್ಥರು, ಎಲ್ಲ ತಾಯಂದರು, ಪುಟ್ಟ ಮಕ್ಕಳು, ಗ್ರಾಮದ ಹಿರಿಯರು, ಸರ್ವರಿಗೂ ಶಿವಾರ ಉಮೇಶ್ ಮತ್ತು ಸಂಗಡಿಗರ ಅನಂತ ಧನ್ಯವಾದವನ್ನು ಹೇಳ್ತಾ ನಮ್ಮ ಕಾರ್ಯಕ್ರಮ ಮುಕ್ತಾಯಗೊಳಿಸೋಣ. ಸರ್ವರಿಗೂ ಒಳಿತಾರೆ. ತಾಯಿ ನಿನ್ನ ಪಾದ ಕಮಲ ನಂಬಿ ಬಂದೆಲಮ್ಮ, ಮುಕುಂದೂರು ಸಳ್ಳಿಯ ಮಾರಮ್ಮ. ತಾಯಿ ನಿನ್ನ ಪಾದ ಕಮಲ ನಂಬಿ ಬಂದೆಲಮ್ಮ, ಮುಕುಂದೂರು ಸಳ್ಳಿಯ ಮಾರಮ್ಮ.